ಅಧ್ಯಕ್ಷರನ್ನು ಸ್ವಾಗತ ಭಾಷಣಕ್ಕೆ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಸನ್ಮಾನ್ಯ ಶ್ರೀ ಜಿ ಟಿ ದೇವೇಗೌಡರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ಈ ದಿನ ನಿಜವಾಗ್ಲೂ ಅವ್ರಿಗೆ ಬರ್ಬೇಕಂದ್ರೆ ಬಹಳ ಒಂದು ಸಂದಿಗ್ಧ ಪರಿಸ್ಥಿತಿ, ಅವ್ರಿಗೆ ಬರ್ಬೇಕು ಅಂತ ಬಹಳ ಆಸೆ ಇದ್ರು. ತುಂಬಾ ಕಾರ್ಯಕ್ರಮಗಳಿದೆ ಅಂತ ನಾವು ಅವ್ರ ಹತ್ರ ಹೋಗಿ ಕೇಳಿದಾಗ್ಲೂ ಹೇಳಿದ್ರು. ಈಗಲೂ ಕಾಲ್ಸ್ ಬರ್ತಾನೆ ಇದೆ, ಅಟ್ಲೀಸ್ಟ್ ಒಂದು 10-20 ಕಾಲ್ಸ್ ಬಂತು, ಅಲ್ಲಿ ರೆಡಿ ಇದ್ದೀವಿ ಅಂತ. ತುಂಬಾ ಸಮಯ ತಗೊಳ್ಳೋದಿಲ್ಲ ಸರ್. ನೆರೆದಿರುವ ಎಲ್ಲ ಪಬ್ಲಿಕ್, ಯಾಕಂದ್ರೆ ಅವ್ರಿಗೋಸ್ಕರ ಕ್ಯಾಂಪ್ ಮಾಡ್ತಾ ಇರೋದು, ಎಲ್ಲರಿಗೂ ಸ್ವಾಗತ. ದಿಸ್ ಪ್ರೋಗ್ರಾಮ್ ಕ್ವಿಕ್ ಡಾಟಾ ಇಸ್ ರೋಟರಿ ಮೈಸೂರು ಮಿಡ್ ಟೌನ್ ಸಂಸ್ಥೆ, ರೋಟರಿ ಇಂಟರ್ನ್ಯಾಷನಲ್ ಸಂಸ್ಥೆಯಿಂದ ಅವಿಭಾಜ್ಯ ಅಂಗ. ರೋಟರಿ ಸಂಸ್ಥೆ 120 ವರ್ಷ ಆಗಿದೆ ಸರ್. ನಮ್ಮ ಸಂಸ್ಥೆ ರೋಟರಿ ಮಿಡ್ ಟೌನ್ ಸಂಸ್ಥೆ 45 ವರ್ಷ. 45 ವರ್ಷದಲ್ಲಿ ನಾವು ಅನೇಕ ಕಾರ್ಯಕ್ರಮಗಳು ಹಮ್ಮಿಕೊಂಡು ಬಂದಿದ್ದೀವಿ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಈ ಆರೋಗ್ಯ ತಪಾಸಣಾ ಶಿಬಿರ ಅಂತ ಮಾಡ್ಕೊಂಡಿದ್ದೀವಿ. ವತಿಯಿಂದ 45 ವರ್ಷಗಳಿಂದ ನಿರಂತರವಾಗಿ ಜನರಿಗೋಸ್ಕರನೇ ತಮ್ಮ ಸೇವೆಯನ್ನು ಸಮರ್ಪಿಸಿಕೊಂಡು ಬಂದಿರುವಂಥ ಸಂಸ್ಥೆಯ ಅಧ್ಯಕ್ಷರಾದ ರಾಕೇಶ್ ಬಾಬು ಅವರೇ, ಭಾಸ್ಕರ್ ಅವರೇ, ನರೇಂದ್ರ ಬಾಬು ಅವರೇ, ಡಾಕ್ಟರ್ ಕುಮಾರ್ ಅವರೇ, ಎಲ್ಲ ವೈದ್ಯರೇ, ಎಲ್ಲ ಆರೋಗ್ಯ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ಎಲ್ಲ ವೈದ್ಯರಿರ್ಬೋದು, ನರ್ಸಸ್ಗಳಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತೇನೆ. ಆರ್ ಯು ಓಕೆ ಅಂತ ಹುಷಾಗಿ ಹಿಡಿದ್ಬಿಟ್ಟು ಹಿಂಗೆ ಅಲ್ಲಾಡ್ಸೋದು. ಆರ್ ಯು ಓಕೆ ಅಂತ ಇಫ್ ಈಸ್ ರೆಸ್ಪಾಂಡಿಂಗ್. ಅವ್ರು ಏನಾರ ನಾನು ಪರವಾಗಿಲ್ಲ ಅಂದರೆ ನೀವು ಇನ್ನೇನೋ ಮಾಡೋ ಅವಶ್ಯಕತೆ ಇಲ್ಲ. ಪೇಷಂಟ್ ಸೈಡಲ್ಲಿ ಮಲಗಿಸ್ಬಿಟ್ಟು ಹಾಸ್ಪಿಟ್ಲಿಗೆ ಕಾಲ್ ಮಾಡಿಬಿಟ್ಟು ಆಂಬ್ಯುಲೆನ್ಸ್ನ ಕಳಿಸ್ಬೋದು. ಪೇಷಂಟ್ ನಾಟ್ ರೆಸ್ಪಾಂಡಿಂಗ್, ಪೇಷಂಟ್ ಏನೋ ಮಾತಾಡ್ತಿಲ್ಲ, ಬ್ರೀದಿಂಗ್ ಏನೋ ಕಾಣಿಸ್ತಾ ಇಲ್ಲ ನಿಮಗೆ, ಆವಾಗ ಆಮೇಲೆ ಈಗ ಪೇಷಂಟ್ ರೆಸ್ಪಾಂಡೇ ಮಾಡಿಬಿಟ್ರೆ ಅವನಿಗೆ ಸರ್ಕ್ಯುಲೇಷನ್ ಚೆನ್ನಾಗಿದೆ, ಮತ್ತೆ ರೆಸ್ಪಾಂಡ್ ಏರ್ವೇ ಬ್ರೀದಿಂಗು ಇಂಟ್ಯಾಕ್ಟ್ ಆಗಿದೆ ಅನ್ನತ್ತಾರೆ. ಅವ್ರು ರೆಸ್ಪಾಂಡ್ ಮಾಡಲಿಲ್ಲ ಅಂದಾಗ ನೆಕ್ಸ್ಟು ಕ್ಯಾರೋಟಿಡ್ ಪಲ್ಸ್ ಅಂತ ನೋಡ್ಬೇಕು. ಇದು ಸೆಂಟ್ರಲ್ ಪಲ್ಸ್ ಅಂತ ಹೇಳ್ತೀವಿ, ಅಂದ್ರೆ ಹಾರ್ಟ್ಗೆ ಪ್ರಾಕ್ಸಿಮಲ್ ಆಗಿರುವಂಥದ್ದು. ಬೇರೆ ಇಲ್ಲೆಲ್ಲ ನೋಡಿದ್ರೆ ಆಗಲ್ಲ. ಬಿ ಪಿ ಕಡಿಮೆ ಇದ್ದಾಗಲೂ ಒಂದೊಂದ್ಸತಿ ರೇಡಿಯಲ್ ಪಲ್ಸ್ ನಿಮ್ಗೆ ಸಿಗೋದೇ ಇಲ್ಲ. ಸೊ ವಿ ಆರ್ ಸಪೋಸ್ ಟು ಸಿ ಸೆಂಟ್ರಲ್ ಪಲ್ಸ್. ಸೆಂಟ್ರಲ್ ಪಲ್ಸ್ ಅಂತಂದ್ರೆ ಕ್ಯಾರೋಟಿಡ್ ಪಲ್ಸ್ ಅಂತ. ಇಲ್ಲಿ ಒಂದು ಮೇಜರ್ ರಕ್ತನಾಳ ಹಾರ್ಟ್ ಇಂದ ಬ್ರೈನ್ಗೆ ಸರ್ಕ್ಯುಲೇಷನ್ ಆಗ್ತಾ ಇರ್ತದೆ. ಅದನ್ನೇ ಕ್ಯಾರೋಟಿಡ್ ಆರ್ಟರಿ ಅಂತ ಹೇಳ್ತೀವಿ. ಅದನ್ನ ಹೇಗೆ ನೋಡ್ಬೇಕು ಅಂತ ನೀವೇ ಒಂದೊಂದ್ಸತಿ ನಿಮ್ಗೆ ಇಟ್ಕೊಂಡು ನೋಡ್ಬೋದು. ಇಲ್ಲಿ ಕರೆಕ್ಟ್ ಆಗಿ ಇಲ್ಲಿ ಆಡಮ್ಸ್ ಆಪಲ್ ಅಂತ ಹೇಳ್ತೀವಿ, ಇಲ್ಲಿ ಪ್ರಾಮಿನೆಂಟ್ ಇರುತ್ತಲ್ಲ, ಅದ್ರ ಪಕ್ಕನೇ ಈ ಕತ್ತಿನ ಮುಂಭಾಗ ಮತ್ತೆ ಈ ಮಜಲ್ ಇರುತ್ತಲ್ಲ, ಅದ್ರ ಮಧ್ಯೆ ಹಿಂಗ್ ಸ್ಕ್ವೀಸ್ ಮಾಡಿದ್ರೆ ನಿಮ್ಗೆ ಪಲ್ಸೇಷನ್ ಪಲ್ಸೇಷನ್ ಕಾಣಿಸುತ್ತೆ. ಅದನ್ನ ಅವ್ರಿಗೆ ಇಮಿಡಿಯೇಟ್ ಆಗಿ 2:15 ಮಾಡಿ ನಾಳೆ ಬಂದು ಕೊಡ್ತಾರೆ ನಿಮ್ಮ ಆಫೀಸ್. ಹಾಂ, ನಾನೇ ಬಂದಿದ್ದೆ ಅಲ್ಲಿಗೆ. ನಾನೇ ಬಂದ್ಬಿಟ್ಟೆ. ನಾನು ಇಲ್ಲಿ ಬರಬೇಕಿತ್ತು ಅರ್ಜೆಂಟ್ ಇವ್ರ ಕಾರ್ಯಕ್ರಮಕ್ಕೆ. ನಾನು ಲೆಟರ್ ನಿಮಗೆ ನಾಳೆ ನಿಮ್ಗೆ ಲೆಟರ್ ಕೊಡ್ತಾರೆ. ಕೂತ್ಕೊಂಡು ಬರೆದು ಅವ್ರ ಕೈಗೆ ಲೆಟರ್ ಕೊಟ್ಟು ಕಳಿಸ್ಬಿಡಿ. ಓಕೆ, Yes.